US, ಇಸ್ರೇಲ್, ಇರಾನ್ ಈ ಮೂರು ದೇಶಗಳ ಮಧ್ಯೆ ಯುದ್ಧ ಆಗ್ತಾ ಇದೆ. ಇದರಿಂದಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಈಗ ಎಲ್ಲರಲ್ಲಿರುವಂತಹ ಪ್ರಶ್ನೆ ಒಂದೇ, ಇಂಥ ಟೈಮ್ನಲ್ಲಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಪೋರ್ಟ್ಫೋಲಿಯೋವನ್ನ ಉಳಿಸ್ಕೊಳ್ಳೋದು ಹೇಗೆ, ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ. ವೆಲ್, ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಸಾನ್ ಲಾಂಗ್ ಟರ್ಮ್ ಆಗಿದ್ರೆ, 5 ವರ್ಷಕ್ಕೂ ಹೆಚ್ಚಿದ್ರೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ 65% ಈಕ್ವಿಟಿನಲ್ಲಿ ಇಡಬೇಕು. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ 15ರಿಂದ 20% ಡೆಟ್ ಫಂಡ್ ನಲ್ಲೂ ಕೂಡ ಇಡಬಹುದು. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ನ ವಾಲಟೈಲ್ ಪರಿಸ್ಥಿತಿಯಲ್ಲಿ, ಪೀರಿಯಡ್ನಲ್ಲಿ ಇದು ನಿಮ್ಮ ಪೋರ್ಟ್ಫೋಲಿಯೋವನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಪೋರ್ಟ್ಫೋಲಿಯೋನ ಒಂದು 10ರಿಂದ 15% ಅನ್ನು ನೀವು ಕಮಾಡಿಟೀಸ್ ಲೈಕ್ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಇದರಲ್ಲಿ ಇರಿಸಬಹುದು. ಸೊ ಇವು ಒಂದು ರೀತಿಯಲ್ಲಿ ಸೇಫ್ ಹೆವೆನ್ ಅಸೆಟ್ಸ್ ಅಂತ ಪರಿಗಣಿಸಲಾಗಿದೆ. ಎಕ್ಸ್ಪರ್ಟ್ಸ್ ಏನು ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಟೋಟಲ್ ಈಕ್ವಿಟಿ ಅಲೋಕೇಶನ್ ನಲ್ಲಿ 75ರಿಂದ 80% ಕೋರ್ ಪೋರ್ಟ್ಫೋಲಿಯೋನಲ್ಲಿ ಇರಿಸಬೇಕು. ಕೋರ್ ಪೋರ್ಟ್ಫೋಲಿಯೋ ಮೋಸ್ಟ್ಲಿ ಅದು ಫ್ಲೆಕ್ಸಿ ಕ್ಯಾಪ್ ಆಗಿರ್ಬೋದು, ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಮಲ್ಟಿ ಕ್ಯಾಪ್ ಫಂಡ್ಸ್ಗೆ ಬಯಾಸ್ಡ್ ಆಗಿರುತ್ತೆ. ಉಳಿದ ಭಾಗವನ್ನು ರಿಲೇಟಿವ್ಲಿ ರಿಸ್ಕಿಯರ್ ಫಂಡ್ಸ್, ಅದು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಸೆಕ್ಟೋರಲ್, ಥೆಮ್ಯಾಟಿಕ್ ಈ ತರದ ಫಂಡ್ ನಲ್ಲಿ ಇರಿಸಬಹುದು. ಇವು ಲಾಂಗ್ ಟರ್ಮ್ ನಲ್ಲಿ ಓವರ್ ಆಲ್ ಪೋರ್ಟ್ಫೋಲಿಯೋ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟು ಮಾತ್ರ ಅಲ್ಲ, ಕೆಲವೊಂದು ಗೋಲ್ಡ್, ಸಿಲ್ವರ್ ETF ಗಳು ಮೊನ್ನೆ ಸೋಮವಾರ 15% ಗಿಂತ ಹೆಚ್ಚು ಜಂಪ್ ಆಗಿದ್ದಾವೆ. ಇದು ಕ್ಲಿಯರ್ ಆಗಿ ಈ ತರದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನಲ್ಲಿ, ಕಾನ್ಫ್ಲಿಕ್ಟ್ ನ ಸಂದರ್ಭದಲ್ಲಿ ಒಂದು ಸೇಫ್ ಅನ್ನೋದನ್ನ ತೋರಿಸುತ್ತೆ. ಆದರೆ ಇಲ್ಲಿ ನೀವು ಗೋಲ್ಡ್ ಮೇಲೆ ಫೋಕಸ್ ಮಾಡೋದು ಬೆಟರ್, ಯಾಕೆಂದ್ರೆ ಸಿಲ್ವರ್ ಡಿಮಾಂಡ್ ಇಂಡಸ್ಟ್ರಿ ಲಿಂಕ್ಡ್ ಆಗಿದೆ. ಅಂಡ್ ವಾಲಟೈಲ್ ಮಾರ್ಕೆಟ್ ನಲ್ಲಿ ಬಹಳ ಜನ ಪ್ಯಾನಿಕ್ ಆಗಿ ತಮ್ಮ ಈಕ್ವಿಟಿ ಫಂಡ್ SIP ಅನ್ನ ನಿಲ್ಲಿಸೇ ಬಿಡ್ತಾರೆ. ಬೇಸಿಕ್ ರೂಲ್ ಏನು? ನೆವರ್ ಫಾರ್ಗೆಟ್, ಬೈ ಲೋ, ಸೆಲ್ ಹೈ. ಮಾರ್ಕೆಟ್ ಫಾಲ್ ಆದಾಗ ಪ್ಯಾನಿಕ್ ಆಗೋ ಬದಲು ಇದೊಂದು ಲಾಂಗ್ ಟರ್ಮ್ಗೆ ಲೋವರ್ ಲೆವೆಲ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ತಿಳ್ಕೊಳ್ಳಿ. ಗ್ರಾಜುವಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಕರೆಕ್ಷನ್ ಅನ್ನ ನಿಮ್ಮ ಶತ್ರು ಅಂತ ನೋಡಬೇಡಿ, ಅದನ್ನ ಬುದ್ಧಿವಂತಿಕೆಯಿಂದ ನೋಡಿ. ಶಾರ್ಟ್ ಟರ್ಮ್ ನಾಯ್ಸ್ ನ ಮೇಲೆ ಫೋಕಸ್ ಮಾಡದೆ ಲಾಂಗ್ ಟರ್ಮ್ ಗೋಲ್ ನ ಮೇಲೆ ಫೋಕಸ್ ಮಾಡಿ. ಸೊ ಇಂಥ ಯುದ್ಧದ ಪರಿಸ್ಥಿತಿಯಲ್ಲಿ ಕಂಪ್ಲೀಟ್ ಪೋರ್ಟ್ಫೋಲಿಯೋವನ್ನ ಓವರ್ ಹಾಲ್ ಮಾಡೋದು ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ಸೊ ಲಾಂಗ್ ಟರ್ಮ್ ಗೋಲ್ ಅನ್ನು ಸೆಟ್ ಮಾಡಿ, ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. ಇದೇ ಥರದ ಇನ್ನಷ್ಟು ಕಂಟೆಂಟ್ಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.